ಗೌಡ್ರೆ ನಿಮ್ಮ ಊರು ಯಾವ ಊರು? ಬಿಗನೇನಹಳ್ಳಿ. ಯಾವ ಹೋಬಳಿ, ಯಾವ ತಾಲೂಕು? ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ, ತುರುವೇಕೆರೆ ತಾಲೂಕು, ದಬ್ಬೆಘಟ್ಟ ಹೋಬಳಿ. ನಿಮ್ಮ ಹೆಸರು? ಲಕ್ಷ್ಮಣ. ಲಕ್ಷ್ಮಣ. ತೋಟ ಈಗ ನಿಮ್ಮ ತೋಟ ಏನಾಗಿದೆ ಅಂತ ಈಗ ಇದು ಮಾಡಿಕೊಟ್ಟಿದ್ದೀರಾ? ಏನಾಗಿದೆ? ರಸ ಹೊಡಿತೈತೆ. ಇನ್ನು ಅದು ಒಂಥರ ಕೆಂಪಿಗೆ ಹುಳ ಇದಾಯ್ತೈತೆ. ಗರಿ ರೋಗ ಬಂದಿದೆ, ವೈರಸ್ ಬಂದಿದೆ, ದದ್ದು ಬಂದೈತೆ. ಫುಲ್ಲು ಗಟ್ಟಿ ಇಲ್ಲ, ಒಳಗಡೆ ಹೊಡೆದ ಕಟಕಟಾಗಿದೆ. ಫುಲ್ ರಸ ಎಲ್ಲ ಬಂದ್ಬಿಟ್ಟು ಮರ ಎಲ್ಲ ಫುಲ್ ಈ ಥರ ಗರಿ ಎಲ್ಲ ಇಳಿಬಿದ್ದು ಹೋಗಿ ಮತ್ತು ಕಜ್ಜಿಕಾಯಿ ಬಂದು ಮತ್ತು ಗೊನೆ ಹಳ್ಳೆ ಉದುರೋಗಿ ಹಳ್ಳೆ ಇಲ್ದಂಗೆ ಆಗಿದೆ ಅಲ್ವರ ನಿಮ್ಮ ತೋಟ. ಅದಕ್ಕೋಸ್ಕರ ಈಗ ನೀವು ನಮ್ಮ ನೆಟ್ಸಪ್ತ ಬಯೋಫಿಟ್ಟನ್ನು ಹಾಕ್ಸೋಕ್ಕೆ ಅಂತ ಮಾಡ್ತಾಯಿದ್ದೀರಾ. ಇವತ್ತು ಎಷ್ಟು ಮಾರ್ಕ್ ಹಾಕ್ಸ್ತಾಯಿರಿ ಗೌಡ್ರೆ? 40 ಮಾರ್ಕ್ ಹಾಕ್ಸ್ತಾಯಿದ್ದೀರಾ. ಇವತ್ತು 40 ಮರಗಳನ್ನು ನೀವು ನೋಡ್ಕೊಂಡು ಮುಂದೆ ನಿಮ್ಮ ಎಲ್ಲ ತೋಟಕ್ಕೂ ಮಾಡಬೇಕು ಅಂತೇಳಿ ಪ್ಲ್ಯಾನಿಂಗ್ ಮಾಡಿದ್ದೀರಲ್ಲ? ಹಾಂ. ಈಗ ಇದನ್ನು ಮಾಹಿತಿ ಕೊಟ್ಟರು ಯಾರು ಗೌಡ್ರೆ ನಿಮಗೆ? ಮಾಹಿತಿ ಕೊಟ್ಟರು ನಿಮ್ಮ ಹೆಸರು? ಅಲ್ಲ, ಇದು ಬಳಕಿ ರಮೇಶ್ ಅಣ್ಣ ಅಂತ. ರಮೇಶ್ ಅವರು ಇವತ್ತು ನಮ್ಮನ್ನ ಕರ್ಕೊಂಡು ಇಲ್ಲಿ ಬಂದಾಗ ನಿಮ್ಮ ತೋಟ ತೋರಿಸಿದಾಗ ಅವ್ರು ಹೇಳಿದ್ರು. ಮತ್ತು ಅವರು ಯಾವ ಥರ ಪ್ರಯೋಗ ಮಾಡಿ ಅವ್ರಿಗೆ ವಿಚಾರ ಗೊತ್ತಿತ್ತಂತ ಗೌಡ್ರೆ? ಅವ್ರ ತೋಟಕ್ಕೆ ಮಾಡಿಸಿದ್ರಂತೆ. ಅವ್ರಿಗೆ ಒಂದು ಸ್ವಲ್ಪ ಪರವೇ ಇಲ್ಲ ಅಂತ ಅವ್ರ ಕಂಡೈತೆ. ಆದ್ರಿಂದ ಅವ್ರು ನಮ್ಮ ತೋಟಕ್ಕೆ ಕರ್ಕೊಂಡ್ಬಂದ್ರು. ನಾವು ಈಗ ನೋಡೋಣ ಅಂತ ನಾವು 40 ಮರಕ್ಕೆ ಮಾಡಿಸ್ತಾ ಇದ್ವಿ. 40 ಮರಕ್ಕೆ ಮಾಡಿಸ್ತಾ ಇದ್ದೀರಾ? 40 ಮರ ಏನಾಗ್ತವೆ ಅಂತ ಈಗ ಮರಗಳ ನೀವು ಆರಿಸಿ ಮಾಡಿಸ್ತಾ ಇದ್ದೀರಾ, ಒಟ್ಟಿಗೆ ಒಂದೇ ಕಡೆಗೆ ಮಾಡಿಸ್ತಾ ಇದ್ದೀರಾ ಗೌಡ್ರೆ? ಆರಿಸಿ ಮಾಡಿಸ್ತಾ ಇದ್ದೀರಾ. ಈಗ ಆರಿಸಿ ಅದಕ್ಕೆಲ್ಲ ಬಣ್ಣ ಮಾಡಿದ್ದೀರಾ ಮರಗಳಿಗೆ ಅಲ್ವರ? ಬಣ್ಣ ಮಾಡಿ ಅದು ಗೊತ್ತಾಗಬೇಕು ಅಂತೇಳಿ ಬಣ್ಣ ಮಾಡಿದ್ದೀರಾ. ಬಣ್ಣ ಮಾಡಿ ಯಾವ ಮರಕ್ಕೆ ಹಾಕ್ತಾಯಿದ್ದೀರಾ ಆ ಮರ ನೋಡ್ಕೊಂಡು ನೆಕ್ಸ್ಟು ಮುಂದಿನ ಇದು ಬದಲಾವಣೆ ನೋಡ್ಕೊಂಡು ಇರೋದಿಲ್ಲ. ನಿಮ್ದು ಎಷ್ಟು ಗಿಡ ಇರೋದು ಗೌಡ್ರೆ ತೋಟ? 4 ಗಿಡ ತೋಟಿದೆ. ಇವತ್ತು ಎಲ್ಲ ಸಹಿತ ಇವತ್ತು ಮರಗಳೆಲ್ಲ ಹೋಗಿದ್ದಾವೆ, ಹೆಚ್ಚು ಕಮ್ಮಿ ಬಂದಿದ್ದಾವೆ. 20 ಮರ ಹೋಗಿವೆ. 20 ಮರ ಹೋಗಿದೆ. ಇವತ್ತು ಇದನ್ನು ಬಯೋಫಿಟ್ಟ ನೋಡ್ಕೊಂಡು ಬಯೋಫಿಟ್ನಲ್ಲಿ ಇವತ್ತು ಏನು ಬದಲಾವಣೆ ಅಂತ ನೋಡಿಕೊಂಡು ಮುಂದಿನ ಎಲ್ಲ ಮರಕ್ಕೂ ಸಹಿತ ಮಾಡಿಸ್ಬೇಕು ಅಂತ ಮಾಡಿದ್ದೀರ. ಸರಿ ಗೌಡ್ರೆ, ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಇವತ್ತು ಮಾಡ್ತೀರಿ 3 ಅಡಿ ಅಂತರದಲ್ಲಿ ಕೊಡಿ. ಸುತ್ತ ಒಂದಿಗೆ ಬರಬೇಕು. ಕೊಡಿ ಉರಿ ಆ ಕಡೆಗೆ ನೋಡಿ ಗೌಡ್ರೆ. ಈಗ ನೀವು ಕೊಡ್ತಾಯಿದ್ದೀರಿ ಇವತ್ತು ಬಯೋಫಿಟ್ ಏನು ಕೊಡ್ತಾಯಿದ್ದೀರೋ ಇದಕ್ಕೆ ನೀವು ಸತತವಾಗಿ ಸ್ವಲ್ಪ ತ್ಯಾವನಾಂಶ ಇರಬೇಕಾಗುತ್ತೆ. ತ್ಯಾವನಾಂಶ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮರಕ್ಕೆ ಮುಂದಿನ ರೋಗವನ್ನು ಕಂಟ್ರೋಲ್ ಮಾಡುತ್ತೆ. ನಂತರ ನೀವು ಒಂದು 15 ದಿವಸ 20 ದಿವಸದಲ್ಲಿ ನೀವು ಡೆವಲಪ್ಮೆಂಟ್ ಕೊಡಬೇಕಾಗುತ್ತೆ ಗೌಡ್ರೆ. ಸರಿನಾ? ಸರಿ ಗೌಡ್ರೆ, ಥ್ಯಾಂಕ್ ಯು.